ಹಾಯ್ ಪ್ರತಿಬಿಂಬ ಚಾನೆಲಿಗೆ ಸ್ವಾಗತ. ಇವತ್ತಿನ ಕಥೆಯನ್ನು ಶುರು ಮಾಡೋಣ. ಲಕ್ಷ್ಮಮ್ಮನ ಜೀವನ ತುಂಬ ಸರಳವಾಗಿತ್ತು. ಬೆಳಿಗ್ಗೆ ಸೂರ್ಯೋದಯಕ್ಕೂ ಮುನ್ನ ಎದ್ದು ಮನೆಯ ಮುಂದಿನ ತಣ್ಣನೆಯ ನೀರಿನಲ್ಲಿ ಮುಖ ತೊಳೆದು ದೇವರ ಫೋಟೋ ಮುಂದೆ ಒಂದು ದೀಪ ಹಚ್ಚಿ ನನ್ನ ಮಕ್ಕಳಿಗೆ ಒಳ್ಳೆಯದಾಗಲಿ ಅಂತ ಮೌನವಾಗಿ ಪ್ರಾರ್ಥನೆ ಮಾಡೋದೇ ಅವಳ ದಿನದ ಮೊದಲ ಕೆಲಸ. ಅವಳಿಗೆ ಗಂಡ ಇಲ್ಲ. ಗಂಡ ತೀರಿಕೊಂಡು ಹಲವು ವರ್ಷಗಳಾಗಿದ್ದವು. ಆ ದಿನದಿಂದಲೇ ಲಕ್ಷ್ಮಮ್ಮ ತನ್ನ ಬದುಕನ್ನು ತನ್ನ ಮಕ್ಕಳಿಗಾಗಿ ಮಾತ್ರ ಬದುಕುತ್ತಿದ್ದಳು. ಅವಳಿಗೆ 2 ಮಕ್ಕಳು. ದೊಡ್ಡವನು ರಘು, ಚಿಕ್ಕವಳು ರಾಧಾ. ಗಂಡ ತೀರಿಕೊಂಡಾಗ ರಘು 10 ವರ್ಷದವನು, ರಾಧಾ 6 ವರ್ಷದ ಪುಟ್ಟ ಹುಡುಗಿ. ಆ ದಿನದ ನಂತರ ಲಕ್ಷ್ಮಮ್ಮ ಅಳಲು ಕೂಡ ಮಕ್ಕಳ ಮುಂದೆ ತೋರಿಸಲಿಲ್ಲ. ಅಮ್ಮ ಅಂದರೆ ಬಲವಾಗಿರಬೇಕು ಅನ್ನೋ ಒಂದೇ ನಂಬಿಕೆಯಿಂದ ಅವಳು ಬದುಕುತ್ತಿದ್ದಳು. ಬೆಳಿಗ್ಗೆ ಹೊಲಕ್ಕೆ ಹೋಗಿ ಕೆಲಸ, ಮಧ್ಯಾಹ್ನ ಮನೆಗೆ ಬಂದು ಅಡುಗೆ, ಸಂಜೆ ಮತ್ತೆ ಕೆಲಸ. ಕೈಗೆ ಬಂದ ಹಣ ಕಡಿಮೆ, ಆದರೂ ಮಕ್ಕಳ ಓದು, ಊಟ, ಬಟ್ಟೆ ಯಾವುದಕ್ಕೂ ಕೊರತೆ ಆಗದಂತೆ ನೋಡಿಕೊಳ್ಳುತ್ತಿದ್ದಳು. ಅವಳು ತಾನು ಹಸಿದಿದ್ದರೂ ಮಕ್ಕಳಿಗೆ ಮೊದಲು ಊಟ ಕೊಡುತ್ತಿದ್ದಳು. ಮಕ್ಕಳಿಗೆ ಹೊಸ ಬಟ್ಟೆ ತಂದುಕೊಡಲು ತನ್ನ ಹಳೆಯ ಸೀರೆಗಳನ್ನು ತಾನೇ ಹಾಕಿಕೊಂಡು ವರ್ಷಗಳ ಕಾಲ ನಡೆಯುತ್ತಿದ್ದಳು. ರಘು ಚಿಕ್ಕಂದಿನಿಂದಲೇ ಸ್ವಲ್ಪ ಹಠದ ಹುಡುಗ. ನಾನು ದೊಡ್ಡವನಾದ ಮೇಲೆ ಬಡವಲ್ಲ ಅಮ್ಮ, ದೊಡ್ಡ ಮನುಷ್ಯ ಆಗ್ತೀನಿ ಅಂತ ಹೇಳ್ತಿದ್ದ. ಆ ಮಾತು ಕೇಳಿ ಲಕ್ಷ್ಮಮ್ಮನ ಕಣ್ಣು ತುಂಬುತ್ತಿತ್ತು. ರಾಧಾ ಮಾತ್ರ ಅಮ್ಮನಂತೆ ಮೌನ. ಅಮ್ಮ ಕೆಲಸದಿಂದ ಬಂದಾಗ ಅವಳ ಕಾಲು ಒತ್ತಿ ಮಸಾಜ್ ಮಾಡುತ್ತಿದ್ದಳು. ಅಮ್ಮ ದಣಿದಿರಬೇಕು ಅನ್ನೋ ಅರ್ಥ ಆ ಪುಟ್ಟ ವಯಸ್ಸಿನಲ್ಲೇ ಅವಳಿಗೆ ಗೊತ್ತಿತ್ತು. ಕಾಲ ಹೋದಂತೆ ರಘು ಶಾಲೆಯಲ್ಲಿ ಚೆನ್ನಾಗಿ ಓದಿದ. ಗುರುಗಳೆಲ್ಲ ಈ ಹುಡುಗ ಒಳ್ಳೆಯದಕ್ಕೆ ಬರ್ತಾನೆ ಅಂತ ಹೇಳ್ತಿದ್ರು. ಲಕ್ಷ್ಮಮ್ಮನಿಗೆ ಅದೇ ದೊಡ್ಡ ಹೆಮ್ಮೆ. ಅವಳು ಪ್ರತಿದಿನ ದೇವರ ಮುಂದೆ ರಘುನ ಹೆಸರು ಹೇಳಿ ಪ್ರಾರ್ಥನೆ ಮಾಡುತ್ತಿದ್ದಳು. ರಾಧಾ ಕೂಡ ಓದಿನಲ್ಲಿ ಚೆನ್ನಾಗಿದ್ದರೂ ಅವಳು ತನ್ನ ಸಾಧನೆ ಬಗ್ಗೆ ಹೆಚ್ಚು ಮಾತಾಡಲಿಲ್ಲ. ಅಮ್ಮನಿಗೆ ಸಹಾಯ ಮಾಡೋದೇ ಅವಳಿಗೆ ಮುಖ್ಯವಾಗಿತ್ತು. ರಘು ಕಾಲೇಜಿಗೆ ಹೋಗುವಾಗ ಸಮಯ ಬಂದಾಗ ನಗರಕ್ಕೆ ಹೋಗಬೇಕು ಅನ್ನೋ ನಿರ್ಧಾರ ಮಾಡಿದ. ಹಳ್ಳಿಯಲ್ಲಿ ಉಳಿದ್ರೆ ಜೀವನ ಬದಲಾಗಲ್ಲ ಅಮ್ಮ ಅಂತ ಹೇಳಿದ. ಲಕ್ಷ್ಮಮ್ಮನ ಹೃದಯ ನೋಯಿತು. ಮಗ ದೂರ ಹೋಗ್ತಾನೆ ಅನ್ನೋ ನೋವು. ಆದರೂ ಅವಳು ತಡೆ ಹಿಡಿಯಲಿಲ್ಲ. ನೀನು ಮುಂದೆ ಹೋಗಬೇಕು ಮಗ ಅಂತ ನಗು ಮುಖದಿಂದಲೇ ಕಳುಹಿಸಿದಳು. ತನ್ನ ಕುತ್ತಿಗೆಯಲ್ಲಿದ್ದ ಚಿನ್ನದ ಚಿಕ್ಕ ಸರವನ್ನೇ ಮಾರಾಟ ಮಾಡಿ ಅವನಿಗೆ ಕಾಲೇಜ್ ಫೀಸ್ ಕಟ್ಟಿದಳು. ರಘು ನಗರಕ್ಕೆ ಹೋದ ಮೇಲೆ ಮೊದಲ ದಿನಗಳು ಚೆನ್ನಾಗೇ ಫೋನ್ ಮಾಡ್ತಿದ್ದ. ಅಮ್ಮ ಊಟ ಆಯ್ತಾ? ಅಮ್ಮ ದೇಹ ಚೆನ್ನಾಗಿದೆಯಾ ಅಂತ ಕೇಳ್ತಿದ್ದ. ಲಕ್ಷ್ಮಮ್ಮ ಪ್ರತಿ ಕರೆಗೂ ದೇವರು ಕೊಟ್ಟ ವರದಂತೆ ಸಂತೋಷ ಪಡುತ್ತಿದ್ದಳು. ರಾಧಾ ಅಮ್ಮನ ಪಕ್ಕದಲ್ಲಿ ಕೂತು ಅಮ್ಮನ ಮಾತು ಕೇಳುತ್ತಿದ್ದಳು. ಆದರೆ ದಿನಗಳು ಹೋದಂತೆ ರಘು ಬದಲಾಗಲು ಶುರು ಮಾಡಿದ. ಹೊಸ ಸ್ನೇಹಿತರು, ಹೊಸ ಜೀವನ ಶೈಲಿ. ಮೊಬೈಲ್ನಲ್ಲಿ ಫೋನ್ ಕಡಿಮೆಯಾಯಿತು. ಕೆಲವೊಮ್ಮೆ ರಾಧಾ ಕರೆ ಮಾಡಿದರೆ ನಾನು ಬ್ಯುಸಿ ಅಂತ ಕಟ್ ಮಾಡ್ತಿದ್ದ. ಲಕ್ಷ್ಮಮ್ಮ ಏನೂ ಹೇಳಲಿಲ್ಲ. ಓದು, ಕೆಲಸ ಇರುತ್ತೆ ಅಂತ ತನ್ನ ಮನಸ್ಸನ್ನು ತಾನೇ ಸಮಾಧಾನ ಮಾಡಿಕೊಂಡಳು. ಇನ್ನೊಂದು ಕಡೆ ರಾಧಾ, ಅವಳು ಹೈಸ್ಕೂಲ್ ಮುಗಿಸಿ ಕಾಲೇಜಿಗೆ ಸೇರಿಕೊಂಡಳು. ಓದಿನ ಜೊತೆಗೆ ಅಮ್ಮನ ಆರೋಗ್ಯ ನೋಡಿಕೊಳ್ಳುತ್ತಿದ್ದಳು. ಲಕ್ಷ್ಮಮ್ಮನ ಕಾಲು ನೋವು, ಬೆನ್ನು ನೋವು ಹೆಚ್ಚಾಗುತ್ತಿತ್ತು. ಆದರೂ ಅವಳು ದೂರು ಹೇಳಲಿಲ್ಲ. ರಾತ್ರಿಗೆ ಮಲಗುವಾಗ ರಾಧಾ ತಾಯಿಯ ಕಾಲು ಒತ್ತುತ್ತಿದ್ದಳು. ಅಮ್ಮ ನಾಳೆ ಕೆಲಸಕ್ಕೆ ಹೋಗಬೇಡ ಅಂದರೆ, ಇಲ್ಲ ಮಗಳೇ, ಕೆಲಸಕ್ಕೆ ಹೋಗದೆ ಇದ್ದರೆ ಊಟ ಹೇಗೆ ಅಂತ ನಗ್ತಿದ್ಲು. ಒಂದು ದಿನ ಲಕ್ಷ್ಮಮ್ಮ ಕೆಲಸಕ್ಕೆ ಹೋಗುವಾಗ ತಲೆ ಸುತ್ತು ಬಂದು ಬಿದ್ದಳು. ಹಳ್ಳಿಯವರು ಓಡಿ ಬಂದು ಮನೆಗೆ ಬಂದು ಮಲಗಿಸಿದ್ರು. ರಾಧಾ ಗಾಬರಿಯಾಗಿ ಅಮ್ಮನ ತಲೆಗೆ ನೀರು ಹಾಕಿ ವೈದ್ಯರನ್ನು ಕರೆಸಿದಳು. ವೈದ್ಯರು ಹೇಳಿದರು, ಇನ್ನು ಹೆಚ್ಚು ಕೆಲಸ ಮಾಡಬೇಡಿ, ದೇಹ ತುಂಬ ದುರ್ಬಲವಾಗಿದೆ ಎಂದು.
ರಾಧಾ ತಕ್ಷಣ ರಘುಗೆ ಫೋನ್ ಮಾಡಿದಳು. ಅಣ್ಣ, ಅಮ್ಮನಿಗೆ ತುಂಬ ತೊಂದರೆ ಇದೆ, ಒಮ್ಮೆ ಬಾ ಅಂತ. ರಘು ಮೊದಲಿಗೆ ಸ್ವಲ್ಪ ಅಸಹನೆ ತೋರಿಸಿದ. ನನಗೆ ಆಫೀಸ್ ಕೆಲಸ ಇದೆ ಅಂತ ಹೇಳಿದ. ಆದರೆ ಅಮ್ಮನ ಸ್ಥಿತಿ ಗಂಭೀರ ಅನ್ನೋದನ್ನು ಕೇಳಿ ಕೊನೆಗೆ ಬರಲು ಒಪ್ಪಿದ. ರಘು ಮನೆಗೆ ಬಂದಾಗ ಲಕ್ಷ್ಮಮ್ಮ ಹಾಸಿಗೆಯಲ್ಲಿ ಮಲಗಿದ್ದಳು. ಅವನನ್ನು ನೋಡಿದ ಕೂಡಲೇ ಅವಳ ಕಣ್ಣುಗಳಲ್ಲಿ ನೀರು ತುಂಬಿತ್ತು. ಆದರೆ ಅವಳು ಅತ್ತಿಲ್ಲ. ಬಂದಿಯ ಮಗ ಅಂತ ಮೃದುವಾಗಿ ಕೇಳಿದಳು. ರಘು ಏನೋ ಅಪರಾಧ ಭಾವದಿಂದ ತಲೆಯನ್ನೇ ತಗ್ಗಿಸಿಕೊಂಡು ಕುಳಿತ. ಅವನು ಗಮನಿಸಿದ. ಅಮ್ಮ ತುಂಬ ಸೊರಗಿದ್ದಳು. ಮುಖದಲ್ಲಿ ಕಳೆ, ಕೈಗಳಲ್ಲಿ ಶಕ್ತಿ ಇಲ್ಲ. ಆ ರಾತ್ರಿ ರಘುಗೆ ನಿದ್ದೆ ಬರಲಿಲ್ಲ. ಬಾಲ್ಯದ ದಿನಗಳು ನೆನಪಾದವು. ಅಮ್ಮ ತನ್ನ ಕೈಯಲ್ಲಿ ಹಿಡಿದು ಶಾಲೆಗೆ ಕರೆದೊಯ್ದದ್ದು. ಮಳೆಯಲ್ಲೂ ಹೊಲಕ್ಕೆ ಹೋಗಿ ಕೆಲಸ ಮಾಡಿ ಅವನಿಗೆ ಪುಸ್ತಕ ತಂದುಕೊಟ್ಟಿದ್ದು. ತನ್ನ ಹಸಿವನ್ನು ಮರೆತು ಮಕ್ಕಳಿಗೆ ಊಟ ಕೊಡ್ತಿದ್ದುದು. ಈ ಎಲ್ಲ ನೆನಪುಗಳು ಅವನ ಮನಸ್ಸನ್ನು ಕಾಡಿದವು. ಮರುದಿನ ಬೆಳಿಗ್ಗೆ ರಾಧಾ ಅಮ್ಮನಿಗೆ ಔಷಧಿ ಕೊಟ್ಟಳು. ರಘು ಮೌನವಾಗಿ ಎಲ್ಲವನ್ನು ನೋಡುತ್ತಿದ್ದ. ರಾಧಾ ಅಣ್ಣನ ಕಡೆ ನೋಡಿ ಏನೂ ಹೇಳಲಿಲ್ಲ. ಅವಳ ಕಣ್ಣುಗಳಲ್ಲಿ ಮಾತ್ರ ಒಂದು ಪ್ರಶ್ನೆ ಇತ್ತು. ಈಗಾದರೂ ನೀನು ಅಮ್ಮನನ್ನು ಅರ್ಥ ಮಾಡಿಕೊಳ್ತೀಯಾ? ಲಕ್ಷ್ಮಮ್ಮ ಕೆಲವು ದಿನಗಳಲ್ಲಿ ಸ್ವಲ್ಪ ಚೇತರಿಸಿಕೊಂಡಳು. ಆದರೆ ವೈದ್ಯರು ಹೇಳಿದರು, ಇನ್ನು ಕೆಲಸ ಮಾಡಬಾರದು. ರಘು ಆ ಮಾತು ಕೇಳಿ ತೀರ್ಮಾನ ಮಾಡಿದ. ಅಮ್ಮ, ನೀನು ಕೆಲಸ ಬಿಡು, ನಾನು ನೋಡ್ಕೊಳ್ತೀನಿ ಅಂತ. ಲಕ್ಷ್ಮಮ್ಮ ನಗಡಿದ್ಲು. ನೀನು ನಿನ್ನ ಬದುಕು ಕಟ್ಟಿಕೋ ಮಗ, ನನ್ನ ಬಗ್ಗೆ ಚಿಂತೆ ಬೇಡ ಅಂತ ಹೇಳಿದಳು. ಆ ಮಾತು ರಘುಗೆ ತೀವ್ರವಾಗಿ ತಟ್ಟಿತು. ಅವನು ಮೊದಲ ಬಾರಿ ಅಮ್ಮನ ಕಾಲು ಹಿಡಿದು ಕಣ್ಣೀರಿಟ್ಟ. ಕ್ಷಮಿಸು ಅಮ್ಮ, ನಾನು ನಿನ್ನನ್ನು ಮರೆತಿದ್ದೆ ಅಂತ. ಲಕ್ಷ್ಮಮ್ಮ ಅವನ ತಲೆಗೆ ಕೈಯಿಟ್ಟು, ಮಗ, ಅಮ್ಮ ಅಂದರೆ ಕ್ಷಮೆ ಅಂತ ಮಾತ್ರ ಹೇಳಿದಳು. ರಘು ಮತ್ತೆ ನಗರಕ್ಕೆ ಹೋದ. ಆದರೆ ಈ ಬಾರಿ ಬದಲಾದ ಮನಸ್ಸಿನಿಂದ. ಪ್ರತಿದಿನ ಫೋನ್, ಪ್ರತಿ ತಿಂಗಳು ಹಣ ಕಳುಹಿಸುವುದು, ಅಮ್ಮನ ಆರೋಗ್ಯ ವಿಚಾರಿಸುವುದು. ರಾಧಾ ಓದು ಮುಗಿಸಿ ಶಿಕ್ಷಕಿಯಾದಳು. ಅವಳು ತನ್ನ ಸಂಬಳದಿಂದ ಮನೆಗೆ ಸಹಾಯ ಮಾಡುತ್ತಿದ್ದಳು. ವರ್ಷಗಳು ಹೋದವು. ಲಕ್ಷ್ಮಮ್ಮ ವಯಸ್ಸಾಗಿದ್ದರೂ ಮನಸ್ಸು ಶಾಂತವಾಗಿತ್ತು. ಅವಳು ಮಕ್ಕಳು ಒಟ್ಟಾಗಿ ನಿಂತಿದ್ದರು. ಒಂದು ಸಂಜೆ ಮೂವರು ಮನೆಯ ಮುಂದಿನ ಅಂಗಳದಲ್ಲಿ ಕೂತಿದ್ದರು. ಸೂರ್ಯಾಸ್ತದ ಹೊಳೆ. ಲಕ್ಷ್ಮಮ್ಮ ಮಕ್ಕಳ ಕಡೆ ನೋಡಿ ಹೇಳಿದಳು, ನನ್ನ ಜೀವನದ ಸಾರ್ಥಕತೆ ನೀವೇ. ರಘು ಮತ್ತು ರಾಧಾ ಒಟ್ಟಿಗೆ ಅಮ್ಮನ ಕೈ ಹಿಡಿದರು. ಆ ಕ್ಷಣದಲ್ಲಿ ಅವರಿಗೆ ಅರ್ಥವಾಯಿತು, ಅಮ್ಮನ ಪ್ರೀತಿ ಎಂದಿಗೂ ಮಾತು ಕೇಳುವುದಿಲ್ಲ. ಅದು ಮೌನದಲ್ಲೇ ಎಲ್ಲವನ್ನೂ ಹೇಳುತ್ತದೆ ಎಂದು. ಧನ್ಯವಾದಗಳು ಸ್ನೇಹಿತರೆ. ಈ ಕಥೆ ನಿಮಗೆ ಇಷ್ಟವಾಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟವಾಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಅದೇ ರೀತಿ ಒಂದು ಸುಂದರವಾದ ಕಮೆಂಟ್ ಹಾಕಿ. ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮುಂದಿನ ಕಥೆಯಲ್ಲಿ ಸಿಗುವ. ಅಲ್ಲಿ ತನಕ ಸ್ಟೇ ಟ್ಯೂನ್. ಬಾಯ್ ಬಾಯ್. ಟೇಕ್ ಕೇರ್.